ಹೆಲೋ ಎವ್ರಿಬಡಿ. ನಾವಿವತ್ತು ಮೂಡ್ಬಿದ್ರಿಯಿಂದ 2 ಕಿಲೋಮೀಟರ್ ದೂರ ಒಂದು ತೋಟದಲ್ಲಿದ್ದೇವೆ. ಸೊ ಈ ತೋಟದ ಬಗ್ಗೆ ನಾವು ಎಲ್ಲ ಡೀಟೇಲ್ಸನ್ನು ನಮ್ಮೊಟ್ಟಿಗೆ ಮತೀನ್ ಇದ್ದಾರೆ. ಸೊ ಅವರೊತ್ತಿ ಕೇಳುವ. ಮತೀನ್ ಸರ್, ನಮಗೆ ಈ ತೋಟದ ಬಗ್ಗೆ ಒಂದು ಡೀಟೇಲ್ಸ್ ಹೇಳ್ಬೋದಾ ನೀವು? ಶೋರ್. ಈ ತೋಟದಲ್ಲಿ 3 ಎಕರೆ 60 ಸೆನ್ಸ್ ಜಾಗ ಇದೆ, ಪಟ್ಟಾ ಲ್ಯಾಂಡ್. ಇದರಲ್ಲಿ 400 ಕಂಗು ಇದೆ, ಫಸಲು ಬರುವಂಥದ್ದು, ಒಂದು 5-6 ವರ್ಷ ಪ್ರಾಯದ್ದು. ಮತ್ತು ಒಂದು 40 ನಿಮಗೆ ತೆಂಗು ಇದೆ, ಅದು ಸಹ ಫಸಲು ಬರುವಂಥದ್ದು. ಅಲ್ಲದೆ ಕಾಳು ಮೆಣಸು ಮತ್ತು ನಿಮ್ಮ ಹಲಸಿನ ಮರ ಮತ್ತು ಸ್ವಲ್ಪ ಕಾಟು ಮರಗಳೆಲ್ಲ ಇವೆ. ಅದಲ್ಲದೆ ನಮ್ಮ ಹಿಂದಿನ ಬದಿಯಲ್ಲಿ 2 ಅಕ್ಕಿಯ ಗದ್ದೆ ಇದೆ. ಇದರಲ್ಲಿ 3 ಫಸಲು ಮಾಡ್ತಾರೆ, ವರ್ಷಕ್ಕೆ 3 ಫಸಲು ಮಾಡ್ತಾರೆ. ಒಳ್ಳೆ ನೀರಿನ ಸೋರ್ಸ್ ಉಂಟು, ಒಂದು ಬೋರ್ವೆಲ್ ಉಂಟು, ಅದಾದರೆ ಒಂದು ಓಪನ್ ವೆಲ್ ಉಂಟು. ಒಂದು ರೀಸನೇಬಲ್ ರೇಟಿಗೆ ಕೊಡ್ತಾ ಇದ್ದಾರೆ. ನನ್ನ ಫ್ರೆಂಡಿಂದು ಪ್ರಾಪರ್ಟಿ ಇದು, ಆ್ಯಕ್ಚುಲಿ ನಾನೇ ನೋಡ್ತಾ ಇದ್ದೇನೆ. ಇದರಲ್ಲಿ ಕಾಳು ಮೆಣಸು, ನಿಮ್ಮದು ಹಲಸು, ಮತ್ತು ನೀವು ನೋಡ್ಬೋದು ವಿಡಿಯೋದಲ್ಲಿ. ಆ್ಯಕ್ಚುಲಿ ಇಲ್ಲಿ ತುಂಬ ಒಳ್ಳೆ ರೇಟ್ ಉಂಟು, ಲೇಔಟ್ ಮಾಡಲಿಕ್ಕೆ ಸಹ ಚಾನ್ಸ್ ಉಂಟು. ಮೇಲೆದ್ದು ಜಾಗ ಎಲ್ಲ ಖಾಲಿ ಉಂಟು. ಟೋಟಲ್ 3 ಎಕರೆ 60 ಸೆನ್ಸ್ ಉಂಟು. ಅದಲ್ಲದೆ ಒಂದು 30-40 ಸೆನ್ಸ್ ಅಪ್ರಾಕ್ಸಿಮೇಟ್ ನಿಮಗೆ ಕುಮ್ಕಿ ಜಾಗ ಸಿಗ್ಬೋದು. ಸರ್, ಇದರಲ್ಲಿ ಬೋರ್ವೆಲ್ ಇದೆಯಾ? ಒಂದು ಹೊಸ ಬೋರ್ವೆಲ್ ಉಂಟು ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಒಂದು ಹೊಸ ಬೋರ್ವೆಲ್ ಉಂಟು. ಓಕೆ. ಅದರಲ್ಲಿ ಎಷ್ಟು ಇಂಚ್ ನೀರಿದೆ ಸರ್? ಅದರಲ್ಲಿ 3-4 ಇಂಚ್ ನೀರುಂಟು. ಸೊ ಇದು ಎಲ್ಲ ತೋಟಕ್ಕೆ ಅದು ನೀರು ಸಾಕಾಗ್ತದೆ? ನೀರು ಸಾಕಾಗ್ತದೆ. ಅದಲ್ಲದೆ ನಮ್ಮದು ಒಂದು ಬಾವಿ ಉಂಟು ಅಲ್ಲಿ, ಓಪನ್ ವೆಲ್, ಅದು ಸಹ ತೋರಿಸ್ತೇನೆ ನಾನು. ನೀವು ಗದ್ದೆ ನೋಡುವಾಗ ಗೊತ್ತಾಗ್ತದೆ ನಿಮಗೆ. 3 ಫಸಲು ಮಾಡೋದಾದರೆ ಅದೇ ಬಾವಿಯಿಂದ ನೀರು ನಾವು ಯೂಸ್ ಮಾಡೋದು. ಓಕೆ. ಸೊ ಇದು ಅಡ್ರೆಸ್ ಎಲ್ಲಿ ಆಗ್ತದೆ ಸರ್? ನಾವು ಇದು ಮೂಡುಬಿದ್ರಿ ಕಾನ ಅಂತ ಬೆಳ್ವಾಯಿ ಗ್ರಾಮ ಬರ್ತದೆ. ಅಲ್ಲದೆ ನಮ್ಮ ಅಲ್ಲಿ ಅಂಗನವಾಡಿ ಶಾಲೆ ಉಂಟು, ಕಾನ ಶಾಲೆ ಉಂಟು, ಮತ್ತು ತುಂಬ ತುಳು ಜನರ ಮನೆಯೆಲ್ಲ ಉಂಟು, ಶೆಟ್ಟರನವರು, ಪೂಜಾರಿನವರು, ಎಲ್ಲ ಕಮ್ಯುನಿಟಿಗೆ ಸೂಟ್ ಆಗ್ತದೆ. ಸೊ ಇದು ಡೀಟೇಲ್ಸ್ ಅನ್ನು ನಿಮ್ಮ ನಂಬರ್ ಹಾಕ್ತೇನೆ ಸರ್. ನಮ್ಮ ಓಕೆ, ವ್ಯೂವರ್ಸ್ ಯಾರಾದರೂ ಕಾಲ್ ಮಾಡಿದರೆ ನೀವು ಇದು ಡೀಟೇಲ್ಸ್ ಕೊಡ್ತೀರಾ? ಎಲ್ಲ ಡೀಟೇಲ್ ಕೊಡುವ. ಯಾರಾದರೂ ಇಂಟ್ರೆಸ್ಟೆಡ್ ಪಾರ್ಟಿ ಇದ್ದರೆ ಅವರಿಗೆ ನಾನೆಲ್ಲ ಡೀಟೇಲ್ಸ್ ಕೊಡ್ತೇನೆ. ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಉಂಟು. ಅದಲ್ಲದೆ ಪರ್ಚೇಸ್ ಲ್ಯಾಂಡ್ ಇದು, ಡಾಕ್ಯುಮೆಂಟ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಮಗೆ ಕಾಲ್ ಮಾಡ್ಬೋದು. ಎಸ್, ಓಕೆ. ಥ್ಯಾಂಕ್ ಯು ಲಾಟ್ ಸರ್. ಓಕೆ, ಬಾಯ್.